ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತು ಗುರುವಾರ, ರಾಯರ ವಾರ. ಇವತ್ತು ಎಲ್ಲರೂ ಸಹ ರಾಯರ ಪೂಜೆ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ರಾಯರ ಪೂಜೆ ಮಾಡೋಕ್ಕಾಗಿಲ್ಲ, ರಾಯರ ಆಶೀರ್ವಾದ, ರಾಯರ ಅನುಗ್ರಹ ನಿಮಗಿರಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತು ಗುರುವಾರ ನಾನು ಸಹ ಬೇಗನೆ ಪೂಜೆ ಎಲ್ಲ ಮುಗಿಸಿ ರಾಯರ ಮಠಕ್ಕೆ ಹೋಗಿದ್ದು ಬಂದೆ. ರಾಯರ ಮಠಕ್ಕೆ ನಮ್ಮ ಮನೇಲಿ ಎಲ್ಲರೂ ಸಹ ನಾವು ಹೋಗ್ತೀವಿ. ನಾವು ವಾರನೂ ಅಷ್ಟೇ. ನನಗೆ ಹೋದ ವಾರ ರಾಯರ ಮಠಕ್ಕೆ ಹೋಗೋಕ್ಕಾಗಲಿಲ್ಲ, ಮತ್ತು ಮನೆಯಲ್ಲೂ ಸಹ ಪೂಜೆ ಮಾಡೋಕ್ಕಾಗಲಿಲ್ಲ. ನನಗೇನೋ ಒಂಥರ ಕಳ್ಕೊಳೋ ಥರ ಆಗೋದು. ನನ್ನಿಂದ ಏನೋ ದೂರ ಆಗಿದೆ, ನನ್ನಿಂದ ಯಾರೋ ದೂರ ಆಗ್ತಿದ್ದಾರೆ ಅಂತ ನನಗೆ ಈ ಥರ ಒಂಥರ ಫೀಲ್ ಅನಿಸುತ್ತೆ. ನನಗೆ ಪ್ರತಿ ಗುರುವಾರನೂ ಅಷ್ಟೇ ರಾಯರ ಪೂಜೆ ಮಾಡಬೇಕು. ಬೇರೆ ದಿವಸದಲ್ಲಿ ನನಗೆ 1-2 ದಿವಸ ಪೂಜೆ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಗುರುವಾರ ಮಾತ್ರ ನಾನೇ ಪೂಜೆ ಮಾಡಬೇಕು. ಆವಾಗ ನನಗೆ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ನನ್ನ ಜೊತೇಲಿ ರಾಯರು ಇದ್ದಾರೆ ಅಂತ ನಾನು ಸಂಪೂರ್ಣವಾಗಿ ನಂಬಿದ್ದೀನಿ. ರಾಯರು ನನ್ನ ಬಲವಾಗಿ ನಂಬ್ತು ಅಂತಂದರೆ ರಾಯರು ನಮಗೆ ಸಾಕಷ್ಟು ವಿಚಾರಗಳಲ್ಲಿ ನಮಗೆ ಅನುಗ್ರಹ ಮಾಡ್ತಾನೆ ಇರ್ತಾರೆ. ಏಕೆ ಅಂತಂದರೆ ನಮ್ಮ ಕಷ್ಟಗಳು ಯಾವ ರೀತಿ, ಯಾವ ಕ್ಷಣ, ಯಾವ ರೀತಿಯಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಆ ಕಷ್ಟನೆಲ್ಲ ದೂರ ಮಾಡೋಣಂತಂದೆ ನಮ್ಮ ಜೊತೇಲಿ ನೀವಿರಬೇಕು ಅಂತ ನಾವು ರಾಯರನ್ನ ಬೇಡಿ, ನಾವು ರಾಯರಿಗೆ ಒಂದು ಸೇವೆ ಸಲ್ಲಿಸಿದ್ರು ಸಾಕು. ರಾಯರ ಅನುಗ್ರಹ ಎಲ್ರಿಗೂ ಸಹ ಇರುತ್ತೆ. ರಾಯರು ಪೂಜೆ ಮಾಡಿದ ತಕ್ಷಣ ಎಲ್ರಿಗೂ ಒಳ್ಳೆಯದಾಗೇ ಆಗುತ್ತೆ. ಇವತ್ತು ಕೆಟ್ಟದಾಗ್ತಿದೆ ಅಂತಂದರೆ ರಾಯರು ನಿಮ್ಮ ಜೊತೇಲಿ ಇಲ್ಲ ಅಂತಲ್ಲ, ರಾಯರ ಅನುಗ್ರಹ ಯಾವಾಗಲೂ ಸಹ ಇರುತ್ತೆ. ರಾಯರು ಮನೆಗಳಿಗೆ ಬರೋದಕ್ಕೆ ಈ ಥರ ಸೂಚನೆಗಳನ್ನು ಕೊಡ್ತಾರೆ. ಯಾರ ಮನೆಯಲ್ಲಿ ತುಂಬ ಕಷ್ಟ ಇರುತ್ತೋ, ಯಾರಿಗೆ ಸಂಕಷ್ಟಗಳು ಎದುರಾಗುತ್ತೋ, ಮುಂದೆ ಯಾರಿಗೆ ಯಾವ ಥರ ಕಷ್ಟ ಬರುತ್ತೆ ಅನ್ನೋದು ರಾಯರಿಗೆ ಗೊತ್ತಾಗುತ್ತೆ. ಆವಾಗ ರಾಯರು ನಮ್ಮ ಮನೆಗಳಿಗೆ ಬರೋದಕ್ಕೆ ಈ ಥರ ಸೂಚನೆಗಳನ್ನು ಕೊಡ್ತಾರೆ. ಯಾವ್ಯಾವ ರೀತಿ ಸೂಚನೆ ಕೊಡ್ತಾರೆ ಅಂತಂದರೆ ಎಲ್ರಿಗೂ ಸಹ ಗೊತ್ತೇ ಇರುತ್ತೆ, ಕೆಲವು ಜನಕ್ಕೆ ಗೊತ್ತಾಗೋದಿಲ್ಲ. ಆವಾಗ ರಾಯರು ಪೂಜೆ ಮಾಡೋದಕ್ಕೂ ಅಷ್ಟೇ ಹಿಂದೆ ಮುಂದೆ ನೋಡ್ತಾರೆ. ಏಕೆಂತಂದರೆ ರಾಯರು ಸೇವೆ ಮಾಡೋದೇ ನಮ್ಮ ಭಾಗ್ಯ ಅಲ್ವಾ. ರಾಯರು ಪೂಜೆ ಮಾಡೋದಕ್ಕಿಂತ ಬೇರೆ ಸುಖ ಇನ್ನೆಲ್ಲಿದೆ? ನಾವು 3 ಟೈಮ್ ಊಟ ಮಾಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಉಪವಾಸ ಇದ್ರೂ ಪರವಾಗಿಲ್ಲ, ಆದರೆ ರಾಯರು ಪೂಜೆ ಮಾಡಿದ ತಕ್ಷಣ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ನಮಗೆ ಹಸಿವು ಅನ್ನೋದೇ ಕಾಣಿಸೋದಿಲ್ಲ. ನಮ್ಮ ಮನೆಯಲ್ಲಿ ಎಷ್ಟೇ ಕಷ್ಟ ಇರಲಿ, ಬಡತನ ಇರಲಿ, ನಮಗೆ ಹಣದ ಸಮಸ್ಯೆ ಇರಲಿ, ಯಾವ ಕಡೆಯಿಂದನಾದರೂ ಕಷ್ಟ ಬರ್ತಿದೆ ಅಂತಂದರೆ ರಾಯರು ನಮಗೆ ಸೂಚನೆ ಕೊಟ್ಟು ಅವ್ರು ಪೂಜೆ ಮಾಡೋ ಥರ, ಅವ್ರು ಸೇವೆ ಮಾಡೋ ಥರ ನಮಗೆ ಅನುಗ್ರಹ ಮಾಡ್ತಾರೆ. ಮಠಕ್ಕೆ ಹೋಗೋದಕ್ಕೂ ಅಷ್ಟೇ ಅನುಗ್ರಹ ಮಾಡ್ತಾರೆ. ಕೆಲವರು ರಾಯರನ್ನ ನಂಬ್ತೀವಿ, ರಾಯರು ಪೂಜೆ ಮಾಡ್ತೀವಿ, ನಮ್ಗೆ ಒಳ್ಳೇದಾಗೋದಿಲ್ಲ ಅಂತ ಸಾಕಷ್ಟು ಜನ ಹೇಳ್ತಾರೆ. ರಾಯರು ಪೂಜೆ ಮಾಡಿದ್ರೆ ಸಾಕು ನಮಗೆ ಒಳ್ಳೇದಾಗ್ತಿಲ್ಲ ಅಂತ ಹೇಳೋವಂಥವ್ರಿಗೆ ನಾನು ಹೇಳೋದಿಷ್ಟೇ, ಬಲವಾಗಿ ನಾವು ರಾಯರನ್ನ ನಂಬಬೇಕು. ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಆಲೋಚನೆ ಇಟ್ಕೊಂಡು ನಾವು ರಾಯರನ್ನ ಪೂಜೆ ಮಾಡೋದಕ್ಕೆ ಹೋಗಬಾರ್ದು. ರಾಯರು ಪೂಜೆ ಮಾಡಿದ ತಕ್ಷಣ ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ. ಏಕೆ ಅಂತಂದರೆ ಯಾರನ್ನೂ ಸಹ ರಾಯರು ಹಾಗೆ ಬರೀ ಕೈಯಲ್ಲಿ ವಾಪಸ್ ಕಳಿಸೋದಿಲ್ಲ. ರಾಯರು ಇರೋವಂಥ ಮನೆಗಳಲ್ಲಿ ಎಂಥ ಕಷ್ಟ ಸಂಕಷ್ಟ ಬಂದ್ರೂ ಆ ಕಷ್ಟನೆಲ್ಲ ದೂರ ಮಾಡೋ ಅಂಥ ನನ್ನ ತಂದೆ ರಾಯರು. ನಾನು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಕೆಲಸ ಮಾಡೋ ಜಾಗದಲ್ಲಿ ರಾಯರು ಫೋಟೋ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿ ರೆಗ್ಯುಲರಾಗಿ ಒಬ್ಬರು ಪೂಜೆ ಮಾಡ್ತಾರೆ. ಅವರು ಪೂಜೆ ಮಾಡೋಕ್ಕಾಗಿಲ್ಲ ಅಂತ ಒಂದು ಟೈಮ್ ಬಂದಾಗ ಅವರು ಹೂಗಳನ್ನೆಲ್ಲ ತಂದಿರ್ತಾರೆ. ಯಾರಾದರೂ ದೇವ್ರ ಫೋಟೋಕ್ಕೆ ಹೂ ಇಟ್ಟು ಪೂಜೆ ಮಾಡಿ ದೀಪ ಹಚ್ಚಿ ಅಂತ ಅಲ್ಲಿ ಇರೋವಂಥವ್ರಿಗೆ ಹೇಳಿದ್ರಂಥದ್ದು. ಆದರೆ ಅಲ್ಲಿ ಇರೋವಂಥವ್ರು ಇಲ್ಲ, ನಾನು ಪೂಜೆ ಮಾಡೋದಿಲ್ಲ, ನಾನು ಫೋಟೋಕ್ಕೆ ಹೂವು ಇಡೋದಿಲ್ಲ, ನಂಗೆ ಟೈಮ್ ಇಲ್ಲ, ನಾನು ಕೆಲಸ ಮಾಡಬೇಕು ಅಂತ ಈ ರೀತಿ ಹೇಳ್ತಾರೆ. ಏಕೆ ಅಂತಂದರೆ ರಾಯರು ಸೇವೆ ಮಾಡೋದಕ್ಕಿಂತ ಬೇರೆ ಭಾಗ್ಯ ಏನಿದೆ? ರಾಯರು ಅಂತಲ್ಲ, ಯಾವುದೇ ದೇವರಾಗಿರಲಿ, ದೇವರು ಸೇವೆ ಮಾಡೋದಕ್ಕೂ ನಮಗೆ ಅನುಗ್ರಹ ಮಾಡಿರ್ತಾರೆ. ಇಂಥವ್ರ ಕೈಯಿಂದನೇ ಪೂಜೆ ಮಾಡಿಸ್ಕೋಬೇಕು ಅಂತ. ಅಂಥವ್ರು ಯಾರಿಗಾದರೂ ಪೂಜೆ ಮಾಡಿ ಅಂತ ಹೇಳಿದಾಗ ನಾವು ಹಿಂದೆ ಮುಂದೆ ಏನೂ ಸಹ ನೋಡೋದಕ್ಕೆ ಹೋಗಬಾರ್ದು. ನಮ್ಮ ಕೆಲಸ ಕಾರ್ಯಗಳನ್ನ ಕೊಡೋದು, ನಮ್ಮ ಕೆಲಸ ಕಾರ್ಯದಲ್ಲಿ ನಮಗೆ ಒಳ್ಳೇದು ಮಾಡೋವಂಥದ್ದು ದೇವ್ರುಗಳಲ್ವ. ದೇವರು ಸೇವೆ ಮಾಡೋದಕ್ಕೆ ಅಂತ ಇಂಥವ್ರನ್ನೇ ಅಂತ ಆರಿಸ್ಕೋತಾರೆ. ಅವ್ರ ಬಾಯಲ್ಲಿ ಇಂಥವ್ರು ಅಂತ ಹೇಳಿದಾಗ ತಕ್ಷಣ ನಾವು ಹೋಗಿ ದೇವ್ರಿಗೆ ಹೂ ಇಟ್ಟು ದೀಪ ಹಚ್ಚಿ ನಾವು ಪೂಜೆ ಮಾಡಿದ್ರೆ ನಮಗೇನು ಕಮ್ಮಿ ಆಗೋದಿಲ್ಲ, ನಮಗೇನು ಲಾಸ್ ಆಗೋದಿಲ್ಲ. ಏಕೆ ಅಂತಂದರೆ ನಮ್ಮ ಕಷ್ಟ ಸಾಕಷ್ಟು ಇರುತ್ತೆ. ಕಷ್ಟ ಸುಖದಲ್ಲಿ ನಮ್ಮ ಜೊತೆ ರಾಯರು ಇರ್ತಾರೆ. ನಾವು ಕೇಳಿದಂಥ ವರ ಕೊಡ್ತಾರೆ. ಹಂಗಾಗಿ ರಾಯರು ಪೂಜೆ ಮಾಡೋದಕ್ಕೆ ಸ್ವಲ್ಪ ಜನ ಹಿಂದೆ ಮುಂದೆ ನೋಡ್ತಾರೆ. ಅವ್ರ ಕೆಲಸ ಕಾರ್ಯದಲ್ಲಿ ಅವರು ಮುಂದುವರಿತಾರೆ. ನಾವು ದೇವ್ರ ಪೂಜೆನೇ ಮಾಡಿಲ್ಲ, ರಾಯರು ಸೇವೆನೇ ಮಾಡಿಲ್ಲ, ಬರೀ ಮನಸ್ಸಿನಲ್ಲೇ ನಾವು ರಾಯರನ್ನ ನೆನೆಸ್ಕೋತಾ
ಇದ್ದೀವಿ, ರಾಯರು ನಾನು ನಂಬ್ತಾ ಇದ್ದೀನಿ, ನನಗೆ ಒಳ್ಳೇದಾಗ್ತಿಲ್ಲ ಅಂತಂದರೆ ಈ ಥರ ಕೆಲವು ನಾವು ತಪ್ಪುಗಳನ್ನ ಮಾಡ್ತೀವಿ. ರಾಯರ ಪೂಜೆ ಯಾರಾದರೂ ಮಾಡಿ ಅಂತ ಹೇಳಿದಾಗ ಅದಕ್ಕಿಂತ ನಮಗೆ ಸೌಭಾಗ್ಯ ಇನ್ನೇನು ಇಲ್ಲ. ರಾಯರು ಸೇವೆ ಮಾಡಿಸ್ಕೊಳ್ಳೋದಕ್ಕೆ ಅಂತ ಇಂಥವ್ರು ಅಂತಾನೆ ನಿಗದಿ ಮಾಡಿರ್ತಾರೆ. ಹಂಗಾಗಿ ಅವರು ಅಲ್ಲಿರೋವಂಥ ಜನಕ್ಕೆ ಎಲ್ರಿಗೂ ಸಹ ಹೇಳೋದಿಲ್ಲ, ಯಾರೋ ಒಬ್ಬರು ಇಬ್ರಿಗೆ ಹೇಳ್ತಾರೆ. ತಕ್ಷಣ ಎದ್ದು ದೇವ್ರಿಗೆ ಹೂವು ಹಾಕಿ ಪೂಜೆ ಮಾಡಿದ್ರೆ ದೇವರ ಆಶೀರ್ವಾದ ಇರುತ್ತೆ, ದೇವ್ರ ಅನುಗ್ರಹ ಇರುತ್ತೆ. ನಾವು ಮಾಡೋ ಕೆಲಸದಲ್ಲಿ ನಮಗೆ ಫಲ ಕೊಡ್ತಾನೆ ಭಗವಂತ. ನಮ್ಗೆ ಒಳ್ಳೇದಾಗ್ತಿಲ್ಲ ಅಂತಂದರೆ ಯಾವ ರೀತಿ ಒಳ್ಳೇದು ಮಾಡ್ತಾರೆ ದೇವರು? ದೇವ್ರಿಗೆ ಸೇವೆ ಮಾಡೋದೇ ಒಂದು ಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೇಳಿದೆ, ಏನಕ್ಕೆ ಹೂವು ಹಾಗೆ ಇಟ್ಟಿದ್ದೀರಾ, ಪೂಜೆ ಮಾಡೋಕ್ಕಾಗಿಲ್ವಾ ಅಂತ ಕೇಳಿದೆ. ಅವ್ರು ಹೇಳಿದ್ರು, ನಾನೊಂದು ಇಬ್ರಿಗೆ ಹೇಳಿದೆ ಹೂವು ಹಾಕಿ ಪೂಜೆ ಮಾಡಿ ಅಂತ, ಯಾರೂ ನಾನು ಮಾಡಲ್ಲ ಅಂದರು ಅಂತಂದರು. ಸರಿ ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಹೋಗ್ಬಿಟ್ಟು ಹಳೆ ಹೂವನ್ನೆಲ್ಲ ತೆಗೆದುಬಿಟ್ಟು ಅವ್ರು ತಂದಿದ್ದಂಥ ಹೂವು ಹಾಕ್ಬಿಟ್ಟು ನಾನು ದೀಪ ಹಚ್ಚಿ ಪೂಜೆ ಮಾಡಿದ್ದಂಥದ್ದು. ಏಕೆ ಅಂತಂದರೆ ನನಗೆ ತುಂಬ ಇಷ್ಟ ದೇವ್ರ ಪೂಜೆ ಮಾಡೋದು ಅಂತಂದರೆ ನನಗೆ ತುಂಬ ಇಷ್ಟ. ರಾಯರ ಪೂಜೆ ಅಂತಲ್ಲ, ಯಾವುದೇ ದೇವ್ರ ಪೂಜೆ ಆಗಲಿ ಮಾಡೋದಕ್ಕೆ ದೇವರು ಅನುಗ್ರಹ ಮಾಡ್ತಾರೆ. ಹಾಗಾಗಿ ನಾನೇ ಕೇಳಿ ನಾನು ಹೋಗಿ ಪೂಜೆ ಮಾಡಿದ್ದಂಥದ್ದು. ನಾನು ಅವ್ರಿಗೆ ಹೇಳಿದೆ, ನೀವು ಮಾಡೋಕ್ಕಾಗಿಲ್ಲ ಪೂಜೆ ಅಂತಂದರೆ ನನಗೆ ಹೇಳಿ, ನಾನೇ ಮಾಡ್ತೀನಿ. ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನನಗೆ ಲಾಸ್ ಆದರೂ ಪರವಾಗಿಲ್ಲ, ಭಗವಂತ ನನಗೆ ಕೊಡ್ತಾನೆ. ನಾನು ಕಷ್ಟಪಟ್ಟು ನಾನು ಕೆಲಸ ಮಾಡ್ತೀನಿ. ನಾವು ದುಡಿಯೋ ಕೆಲಸದಲ್ಲಿ ನಾವು ಭಗವಂತ ನೋಡ್ತೀವಿ. ನಾವು ದೇವ್ರ ಪೂಜೆನೇ ಮಾಡಿಲ್ಲ, ಬರೀ ನಮ್ಮ ಕೆಲಸ ಕಾರ್ಯದಲ್ಲೇ ನಾವು ಮುಂದುವರಿತೀವಿ ಅಂತಂದರೆ ಅದು ತಪ್ಪಾಗುತ್ತೆ ಅಲ್ವಾ? ಈಗ ಯಾರಾದರೂ ಒಬ್ಬರು ದೇವ್ರ ಪೂಜೆ ಮಾಡಿ ಅಂತಂದರೆ ತಕ್ಷಣ ಹಿಂದೆ ಮುಂದೆ ನೋಡ್ದಿರೋ ಹಾಗೆ ನಾವು ಹೋಗಿ ದೇವ್ರ ಸೇವೆ ಮಾಡಬೇಕು. ರಾಯರು ಅವ್ರ ಸೇವೆ ಮಾಡಿಸ್ಕೊಳ್ಳೋದಿಕ್ಕೆ ಅಂತಲೇ ಅನುಗ್ರಹ ಮಾಡ್ತಾರೆ. ಹಾಗಾಗಿ ನಾವು ಹಿಂದೆ ಮುಂದೆ ನೋಡೋದಕ್ಕೆ ಹೋಗ್ಬಾರ್ದು. ನಾನು ಅವಾಗ ಎದ್ದು ನಾನು ದೇವ್ರಿಗೆ ಪೂಜೆ ಮಾಡಿದಂಥದ್ದು. ಅವ್ರಿಗೂ ಹೇಳಿದೆ ನಾನು, ನೀವು ಪೂಜೆ ಮಾಡೋಕ್ಕಾಗಿಲ್ಲ ಅಂತ ಸಮಯ ಬಂದಾಗ, ಮಾಡೋಕ್ಕಾಗಿಲ್ಲ ಅಂತ ಅಂದಾಗ ನನಗೆ ಹೇಳಿ, ನಾನೇ ಪೂಜೆ ಮಾಡ್ತೀನಿ ಅಂತ. ಏಕೆ ಅಂತಂದರೆ ರಾಯರು ಸೇವೆ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ. ನನಗೆ ರಾಯರು ಫೋಟೋನೇ ನೋಡ್ತಾ ಇರಬೇಕು, ರಾಯರು ಪಾದನ ನನ್ನ ಹಣೆ ಮೇಲೆ ಒತ್ಕೋಬೇಕು, ರಾಯರು ಮುಖನೇ ನಾನು ನೋಡ್ತಿರ್ಬೇಕು ಅಂತ ಬಯಸೋಳು ನಾನು. ಏಕೆ ಅಂತಂದರೆ ರಾಯರು ನನಗೆ ಆ ರೀತಿ ಅನುಗ್ರಹ ಮಾಡಿದ್ದಾರೆ. ನನಗೆ ಇವತ್ತೇನೋ ಈ ಥರ ಬೇಕು ತಂದೆ, ನನಗೆ ಈ ಥರ ಕಷ್ಟ ಇದೆ, ನೀವು ಅನುಗ್ರಹ ಮಾಡಬೇಕು ಅಂತ ನಾನು ರಾಯರ ಹತ್ರ ಕೇಳಿದ್ರೆ ಸಾಕು, 1-2 ದಿವಸದಲ್ಲಿ ನನಗೆ ಅನುಗ್ರಹ ಮಾಡ್ತಾರೆ. ಹಾಗಾಗಿ ರಾಯರು ನಾನು ಬಲವಾಗಿ ನಂಬಿದ್ದೀನಿ. ನಾನು ರಾಯರು ಒಳ್ಳೇದು ಮಾಡಿಲ್ಲ ಅಂತಂದರೆ ಈ ಥರ ನಾವು ತಪ್ಪುಗಳನ್ನ ಮಾಡೋದಕ್ಕೆ ಹೋಗಬಾರ್ದು. ಬರೀ ರಾಯರನ್ನ ನೆನೆಸ್ಕೊಳ್ಳೋದು, ರಾಯರ ಮಠಕ್ಕೆ ಹೋಗೋದು, ಈ ಥರ ನಾವು ಮಾಡಿದ್ರೆ ಸಾಕು, ಒಳ್ಳೇದಾಗೋದಿಲ್ಲ. ರಾಯರ ಸೇವೆ ಮಾಡಬೇಕು. ನಾವು ಎಷ್ಟು ಶ್ರಮ ಪಡ್ತೀವೋ ಆ ಶ್ರಮಕ್ಕೆ ಫಲನ ಭಗವಂತ ಕೊಡ್ತಾನೆ. ನನಗೆ ತುಂಬ ಬೇಜಾರಾಗುತ್ತೆ, ರಾಯರ ಸೇವೆ ಮಾಡೋದಿಲ್ಲ, ರಾಯರಿಗೆ ದೀಪ ಹಚ್ಚೋಕ್ಕಾಗೋದಿಲ್ಲ, ನಾನು ಕೆಲಸ ಮಾಡಬೇಕು ಅಂತ ಹೇಳ್ತಾರಲ್ಲ, ಇಂಥವ್ರಿಗೆ ದೇವರು ಒಳ್ಳೇದು ಮಾಡ್ತಾರಾ? ಖಂಡಿತ ಒಳ್ಳೇದು ಮಾಡೋದಿಲ್ಲ. ಈಗ ನಾವು ಒಂದು ಅರ್ಧ ಗಂಟೆಯಲ್ಲಿ ಎಷ್ಟು ದುಡಿಬೋದು ನಾವು ಅಲ್ವಾ? ಅದಕ್ಕೆ ದುಪ್ಪಟ್ಟಷ್ಟಂಥದ್ದು ಭಗವಂತ ಕೊಡ್ತಾನೆ ಅವನ ಸೇವೆ ಮಾಡಿದ್ರೆ. ನನ್ನ ಕೈಲೂ ಸಾಕಷ್ಟು ಜನ ಹೇಳ್ತಾರೆ, ನಾನು ರಾಯರ ಪೂಜೆ ಮಾಡ್ತೀನಿ, ರಾಯರ ಮಠಕ್ಕೆ ಹೋಗ್ತೀನಿ, ನಮ್ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ, ನಾನು ಒಬ್ಬಳು ದುಡಿಬೇಕು, ಮನೆ ಸಂಸಾರ ನಿಭಾಯಿಸಬೇಕು. ಕೆಲವರು ಹೇಳ್ತಾರೆ, ದೇವರು ನಂಬಿಟ್ರೆ ದೇವ್ರು ಒಳ್ಳೇದು ಮಾಡ್ತಾನ? ದೇವರು ಒಳ್ಳೇದು ಮಾಡೋಂಗಿದ್ರೆ ನಮ್ಮ ಹಣೆ ಬರದಲ್ಲಿ ಬರೆದಿದ್ರೆ ಯಾವ ರೀತಿನಾರು ಒಳ್ಳೇದು ಮಾಡ್ತಾನೆ ಅಂತ. ಇದೇ ನಾವು ತಪ್ಪುಗಳು ಮಾಡೋವಂಥದ್ದು. ದೇವ್ರ ಸೇವೆ ಮಾಡೋದಕ್ಕೆ ಭಗವಂತ 2 ಕೈ ಕೊಟ್ಟಿದ್ದಾನೆ, ನೋಡೋದಕ್ಕೆ ಕಣ್ಣು ಕೊಟ್ಟಿದ್ದಾನೆ. ನಾವು ಸೇವೆ ಮಾಡಬೇಕಲ್ವಾ? ಸೇವೆ ಮಾಡ್ದಿರಾ ನಮ್ಗೆ ಒಳ್ಳೇದು ಮಾಡಿದ್ರೆ ಹೇಗೆ ಒಳ್ಳೇದು ಮಾಡ್ತಾರೆ? ಮನಸ್ಸಿನಲ್ಲಿ ಒಳ್ಳೆತನ ಇರಬೇಕು, ದೇವ್ರ ಮೇಲೆ ಭಕ್ತಿ ಇರಬೇಕು. ಒಂದು ದೇವ್ರನ್ನ ನಾವು ನಂಬ್ತು ಅಂತಂದರೆ ಬಲವಾಗಿ ನಂಬಿಡಬೇಕು. ನೀನು ಹಾಲಲ್ಲಿ ಹಾಕ್ತೀಯ, ನೀರಲ್ಲಿ ಹಾಕ್ತೀಯ, ನಿನಗೆ ಬಿಟ್ಟಿದ್ದೀನಿ ಭಗವಂತ, ಆದರೆ ನಾನು ನಿನ್ನ ನಂಬಿದ್ದೀನಿ, ನೀನು ಸೇವೆ ಮಾಡ್ತಾಯಿದ್ದೀನಿ, ನನ್ನ ಜೊತೇಲಿ ನೀನು ಇರಬೇಕು, ನನ್ನ ಮನಸ್ಸಲ್ಲಿ ನೀನು ಇರಬೇಕು, ನನ್ನ ಮಕ್ಕಳು ವಿದ್ಯೆ ಬುದ್ಧಿನಲ್ಲಿ ನೀನು ಇರಬೇಕು, ನಾನು ಹೊರಗಡೆ ಓಡಾಡೋ ದಾರಿನಲ್ಲಿ ನೀನು ಇರಬೇಕು ಭಗವಂತ. ನನ್ನ ಕಷ್ಟ ಸುಖ ನೋವು ನಲಿವು ಏನೇ ಇದ್ದರೂ ಅದನ್ನೆಲ್ಲ ನೀನು ಪಾದಕ್ಕೆ ಹಾಕಿದ್ದೀನಿ. ನನ್ನ ಕಷ್ಟ ಏನೇ ಇದ್ದರೂ ಅದನ್ನ ಯಾವುದು ನೀನು ಮುಂದೆ ನಾನು ಹೇಳ್ಕೊಡೋದಿಲ್ಲ. ಏಕೆಂದರೆ ನಿನ್ನ ಅನುಗ್ರಹ ಇಲ್ದಿರ ನೀನು ನನ್ನ ಮನೆಗೆ ಬಂದಿಲ್ಲ. ನನ್ನ ಕೈಲಿ ಸೇವೆ ಮಾಡಿಸ್ಕೊಳ್ಳೋದಿಕ್ಕೆ ಅಂತಲೇ ನೀನು ಅನುಗ್ರಹ ಮಾಡಿದ್ಯಾ. ನಿನ್ನ ಸೇವೆ ನಾನು ಮಾಡ್ತಾಯಿದ್ದೀನಿ. ನಾನು ನಿನ್ನ ಸೇವೆ ಮಾಡೋದಷ್ಟೇ ನನ್ನ ಕೆಲಸ ಭಗವಂತ, ಆದರೆ ಅನುಗ್ರಹ ಮಾಡೋದು ನಿನಗೆ ಬಿಟ್ಟಿದ್ದು ಅಂತ ನಾವು ರಾಯರನ್ನ ಬಲವಾಗಿ ನಂಬ್ತು ಅಂತಂದರೆ ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ. ಇವತ್ತು ಒಳ್ಳೇದು ಮಾಡಿಲ್ಲ ಅಂದರೂ ನಾಳೆ ಸುಖ ಅನ್ನೋದು ಕೊಟ್ಟೇ ಕೊಡ್ತಾರೆ. ನಾನು ರಾಯರನ್ನ ಎಷ್ಟು ನಂಬಿದ್ದೀನಿ ಅಂತಂದರೆ ರಾಯರ ಮುಖ ನೋಡಿದ್ರೆ ಸಾಕು, ರಾಯರಿಗೆ ಪೂಜೆ ಮಾಡಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಿರುತ್ತೆ. ಅಪ್ಪ, ನನ್ನ ಜೀವನ ಇರೋ ತನಕ, ನನ್ನ ಜೀವ ಇರೋ ತನಕ ನೀನು ಸೇವೆ ಮಾಡೋ ಅನುಗ್ರಹ ಮಾಡು ತಂದೆ. ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು, ಬೇರೆಯವರಿಂದನೂ ನನಗೆ ತೊಂದರೆ ಆಗಬಾರ್ದು. ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ, ನಾನು ಎಷ್ಟು ಜೀವನದಲ್ಲಿ ನೊಂದಿದ್ದೀನಿ ಅನ್ನೋದು ನಿನಗೆ ಗೊತ್ತಿದೆ ಭಗವಂತ. ಆದರೆ ನಿನ್ನ ಸೇವೆ ಮಾಡಿಸ್ಕೊಳ್ಳೋ ಅನುಗ್ರಹ ನನಗೆ ಮಾಡಿದ್ಯಾ ನೀನು. ಹಿಂದೆ ಎಲ್ಲ ನೀನು ಪೂಜೆ ಮಾಡೋಕ್ಕೆ ನನಗೆ ಶಕ್ತಿ ಇರಲಿಲ್ಲ, ನೀನು ಪೂಜೆ ಮಾಡಬೇಕು ಅನ್ನೋದು ನನಗೆ ಮನಸ್ಸಿರಲಿಲ್ಲ. ಹಂಗಾಗಿ ನೀನೇ ಅನುಗ್ರಹ ಮಾಡಿದ್ಯಾ, ನನ್ನ ಮನೆಗೆ ನೀನೇ ಬಯಸಿ ಬಂದಿದ್ಯಾ.
ಮಾಡಿದ್ಯಾ ತಂದೆ, ನಾನು ಸೇವೆ ಮಾಡೋದಷ್ಟೇ ನನ್ನ ಕೆಲಸ, ಫಲಾನ ನೀನು ಕೊಡಬೇಕು ಅಂತ ನಾವು ರಾಯರನ್ನ ಇಷ್ಟೊಂದು ಕೇಳ್ಕೊಂಡ್ರೆ ಸಾಕು, ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ. ರಾಯರು ಪೂಜೆ ಮಾಡಬೇಕಾದ್ರೂ ಅಷ್ಟೇ, ರಾಯರು ವಿಚಾರ ನಾನು ನಿಮ್ಮ ಹತ್ರ ಹೇಳ್ಬೇಕಾದ್ರೂ ಅಷ್ಟೇ ನನ್ನ ಕಣ್ಣಲ್ಲಿ ನೀರು ಬರ್ತಿರುತ್ತೆ. ಗೊತ್ತಿಲ್ಲ ಏನಕ್ಕೆ ಅಂತ. ನಾನು ಮನೆ ದೇವ್ರ ಪೂಜೆ ಮಾಡಬೇಕಾದ್ರೆ ನನಗೆ ಕಣ್ಣಲ್ಲಿ ನೀರು ಬರೋದಿಲ್ಲ, ಯಾವುದೇ ಒಂದು ಮನಸ್ಸಿನಲ್ಲಿ ನೋವು ಸಹ ನನಗೆ ಇರೋದಿಲ್ಲ. ಆದರೆ ರಾಯರು ಪೂಜೆ ಮಾಡಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ನೀವಿದ್ದೀರಾ, ನನ್ನ ಜೊತೆಯಲ್ಲಿ ಇದ್ದೀರಾ, ಏಕೆ ಅಂತಂದರೆ ನಾನು ಕೇಳಿದಂಥದ್ದಕ್ಕೆಲ್ಲ ನೀವು ವರ ಕೊಡ್ತಾ ಇದ್ದೀರಾ, ನನಗೆ ಅನುಗ್ರಹ ಮಾಡ್ತಿದ್ದೀಯಲ್ಲ ಭಗವಂತ ಅಂತ ನಾನು ಇಷ್ಟನ್ನು ನಾನು ಕೇಳಿಕೊಂಡೆ. ನಾನು ಒಂದು ವಿಡಿಯೋದಲ್ಲಿ ನಾನು ತೆಂಗಿನಕಾಯಿ ಸಂಕಲ್ಪ ನಾನು ಹೇಳಿದ್ದೆ. ನಾನು ತೆಂಗಿನಕಾಯಿ ಸಂಕಲ್ಪ ಚೀಟಿ ಬರೆದಿಟ್ಟು ನಾನು ಸಂಕಲ್ಪ ಮಾಡಿದ್ದೆ ಯುಗಾದಿ ಹಬ್ಬದ ಟೈಮಲ್ಲಿ ಅಂತ. ಅದೇನು ಸಂಕಲ್ಪ ಅಂತ ನಾನು ಹೇಳ್ತೀನಿ ನಾನು. ಯಾಕೆ ಅಂತಂದರೆ ನಾವು ಅದು ಸೇವೆ ಮಾಡಬೇಕಾದ್ರೆ ಯಾರ ಕೈಲೂ ಅಷ್ಟೇ ಹೇಳ್ಬಾರ್ದು. ನಮ್ಮ ಮನಸ್ಸಿನಲ್ಲಿರೋದನ್ನ ಚೀಟಿನಲ್ಲಿ ಬರೆದಿಟ್ಬಿಟ್ಟು ತೆಂಗಿನಕಾಯಿ ಸೇವೆನ ನಾನು ಮಾಡಿದ್ದು. ಏನಕ್ಕೆ ಅಂತಂದರೆ ನನ್ನ ಮಕ್ಕಳು ಓದ್ತಿದ್ದಾರೆ, ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಒಳ್ಳೆ ಎಜುಕೇಷನು ಅವ್ರಿಗೆ ಸಿಗಬೇಕು ಅಂತ ಅನ್ನೋದಕ್ಕೋಸ್ಕರ ನಾನು ತೆಂಗಿನಕಾಯಿ ಸಂಕಲ್ಪ ಮತ್ತು ಚೀಟಿ ಬರೆದಿಟ್ಟು ನಾನು ವಿಡಿಯೋ ಮಾಡಿದ್ದೆ. ಸುಮಾರು ವಿಡಿಯೋದಲ್ಲಿ ಇದನ್ನು ಹೇಳ್ಬೇಕು ಅಂದ್ಕೊಂಡೆ, ನನಗದು ಮರ್ತು ಹೋಗ್ತಿತ್ತು ನನಗೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಏನಕ್ಕೋಸ್ಕರ ಮಾಡಿದ್ದೆ ಮತ್ತು ಅದಕ್ಕೆ ಏನಕ್ಕೆ ಅನುಗ್ರಹ ಮಾಡಿದ್ರು ರಾಯರು ಅಂತಲೂ ಸಹ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನನ್ನ ಮಗ SSLCಲಿ ಚೆನ್ನಾಗಿ ಫಸ್ಟ್ ಕ್ಲಾಸು ಪಾಸ್ ಆಗಿದ್ದಾನೆ. ಅದನ್ನು ನಾನು ಹೇಳ್ಬೇಕು ಅಂತ ಅಂದ್ಕೊಂಡೆ, ಅದು ನನಗೆ ಮರ್ತು ಹೋಗ್ತಿತ್ತು. ಅದಕ್ಕೋಸ್ಕರ ನಾನು ಚೀಟಿ ಬರೆದಿಟ್ಟು ತೆಂಗಿನಕಾಯಿ ಸಂಕಲ್ಪ ಮಾಡಿದ್ದೆ. ನನ್ನ ಮಗ ಒಳ್ಳೆ ಮಾರ್ಕ್ಸ್ ತೆಗೆದು ಚೆನ್ನಾಗಿ ಪಾಸಾಗಿದ್ದಾನೆ. ಇವಾಗ ಕಾಲೇಜ್ಗೂ ಸಹ ಒಳ್ಳೆ ಕಾಲೇಜಲ್ಲಿ ನನ್ನ ಮಗನಿಗೆ ಸೀಟ್ ಸಿಕ್ಕಿದೆ. ಹಾಗಾಗಿ ನನಗೆ ತುಂಬ ಖುಷಿ ಆಯಿತು. ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ನಾನು ಕೇಳಿದಂಥದ್ದಕ್ಕೆಲ್ಲ ನೀನು ವರ ಕೊಟ್ಟಿದ್ಯಾ ಅಂತ. ನನ್ನ ಮಗ ಪಾಸಾಗ್ತಿದ್ದಂಗೆ SSLC ರಿಸಲ್ಟ್ ಬರ್ತಿದ್ದಾಗೆ ನಾನು ಮಂತ್ರಾಲಯಕ್ಕೆ ಹೋಗಿದ್ದಂಥದ್ದು. ನಾನು ಅದನ್ನು ಸಹ ನಾನು ಹೇಳಿರಲಿಲ್ಲ. ನಾನು ಅರ್ಸ್ಕೊಂಡಿದ್ದೆ ನನ್ನ ತಂದೆ ಹತ್ರ, ನನ್ನ ಮಗ ಚೆನ್ನಾಗಿ SSLCಲಿ ಮಾರ್ಕ್ಸ್ ತೆಗೆದು ಚೆನ್ನಾಗಿ ಪಾಸಾದರೆ ಭಗವಂತ ನಿನ್ನ ಸನ್ನಿಧಾನಕ್ಕೆ ಕರ್ಕೊಂಬಂದು ಅವನ ಕೈಲಿ ಉರುಳು ಸೇವೆ ಮಾಡಿಸಿ ಮತ್ತು ಅವನಿಗೆ ಮುಡಿ ತೆಗೆಸ್ತೀನಿ ಅಂತ ನಾನು ಅಂದ್ಕೊಂಡಿದ್ದೆ. ನಾನು ಅದೇ ರೀತಿ ಮಾಡಿದೆ. ನಮ್ಮ ಮನೆಯಲ್ಲಿ 3 ಜನ ಹೋಗಿದ್ದಂಥದ್ದು ಮಂತ್ರಾಲಯಕ್ಕೆ. ರಾಯರಿಗೆ ಮುಡಿನ ನಮ್ಮ ಮನೆಯವರು ನನ್ನ ಮಗ ಇಬ್ಬರು ಮುಡಿ ಕೊಟ್ಟರು. ಮತ್ತು ನನ್ನ ಮಗನ ಕೈಲಿ ನಾನು ಉರುಳು ಸೇವೆ ಮಾಡಿಸ್ದೆ. ಅಲ್ಲಿ ಉರುಳು ಸೇವೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ, ತುಂಬ ಜನ ಇರ್ತಾರೆ, ಹಂಗಾಗಿ ಕಷ್ಟ ಆಗೋದು. ಆದರೂ ನನ್ನ ಮಗ ಮಾಡ್ದ. ನಾನು ಅಂದ್ಕೊಂಡಿದ್ದೀನಿ ಅಮ್ಮ, ನಾನು ಕೇಳಿದ್ದನ್ನು ರಾಯರು ಕೊಟ್ಟಿದ್ದಾರೆ, ನಾನು ಮಾಡ್ತೀನಿ, ಕಷ್ಟ ಆದರೂ ಪರವಾಗಿಲ್ಲ ಅಂತ ನನ್ನ ಮಗ ಅಲ್ಲಿ ಉರುಳು ಸೇವೆ ಮಾಡ್ದ. ರಾಯರು ನಾವು ನಂಬ್ತು ಅಂತಂದರೆ ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ. ನಾನು ಅದೊಂದು ವಿಚಾರ ಅಂತಲ್ಲ, ನಾನು ಸಾಕಷ್ಟು ವಿಚಾರಗಳು ನಮ್ಮ ಮನೆಗಳಲ್ಲಿ ಕಷ್ಟ ನಷ್ಟ ಅನ್ನೋದು ಬರ್ತಿರುತ್ತೆ. ನಾನು ರಾಯರ ಹತ್ರ ಕೇಳ್ಕೊಳ್ಳೋದೆಷ್ಟು, ಏನು ಕಷ್ಟ ಬರುತ್ತೆ ಏನು ಅನ್ನೋದು ನನಗೆ ಗೊತ್ತಾಗೋದಿಲ್ಲ. ಆದರೆ ಕಷ್ಟ ಮಾತ್ರ ಕೊಡಬೇಡ ತಂದೆ. ನನ್ನ ಜೀವನದಲ್ಲಿ ಸಾಕಷ್ಟು ನೊಂದು ಬಿಟ್ಟಿದ್ದೀನಿ, ನಾನು ಯಾರಿಂದನೂ ನೋವು ಕೊಡಿಸ್ಬೇಡ. ನನ್ನ ಮನೆ ಜನ ಎಲ್ಲರೂ ಸಹ ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿಯಲ್ಲಿ ಹೋಗೋ ಅನುಗ್ರಹ ನೀನು ಮಾಡೋ ಭಗವಂತ. ನನ್ನಿಂದ ಯಾವುದೇ ಒಂದು ರೀತಿ ತಪ್ಪಾಗದಿರೋ ಹಾಗೆ ನೀನು ನಡ್ಕೊ. ನನ್ನ ಮಾತಿಂದ ಆಗಿರ್ಬೋದು, ನಾನು ಮಾಡೋ ಕೆಲಸದಿಂದ ಆಗಿರ್ಬೋದು, ಯಾರ ಮನಸ್ಸಿಗೂ ನೋವಾಗಬಾರ್ದು, ಆ ರೀತಿ ನನ್ನ ಜೊತೆಯಲ್ಲಿ ನೀನು ಇರಬೇಕು ಅಂತ ನಾವು ಇಷ್ಟನ್ನು ಕೇಳ್ಕೊಂಡ್ರೆ ಸಾಕು, ಖಂಡಿತ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ನನಗೆ ಸುಮಾರು ಜನ ಕೇಳ್ತಾರೆ, ನನಗೆ ಏನು ನೀನು ಇಷ್ಟು ಬೇಗ ಎದ್ದೇಳ್ತೀಯಾ, ಇಷ್ಟು ಬೇಗ ಪೂಜೆ ಮಾಡ್ತೀಯಾ ಅಂತ ಕೇಳ್ತಾರೆ. ಹೌದು, ನನಗೆ ಒಳ್ಳೇದು ಮಾಡಿದ್ದಕ್ಕೇ ದೇವ್ರುಗಳು ನಾನು ಪೂಜೆ ಮಾಡೋವಂಥದ್ದು. ದೇವ್ರನ್ನ ನಾನು ಆರಾಧಿಸ್ತೀನಿ. ನಾನು ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ನಾನು ಬೇರೆಯವ್ರಿಗೆ ನಾನು ಸಹಾಯ ಅನ್ನೋದು ಮಾಡ್ತೀನಿ. ನಾನು ಅಷ್ಟು ಇಷ್ಟು ಕೊಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಒಪ್ಪತ್ತು ಊಟಕ್ಕೆ ಆಗೋಷ್ಟು ಸಹಾಯನಾದರೂ ನಾನು ಮಾಡೇ ಮಾಡ್ತೀನಿ. ಏಕೆಂತಂದರೆ ನನಗೆ ದೇವರು ಸಹಾಯ ಮಾಡಿದ್ದಾನೆ, ಜನದ ರೂಪದಲ್ಲಿ ಸಹಾಯ ಮಾಡಿದ್ದಾನೆ. ಅದನ್ನು ನಾನು ಅರ್ಥಕೊಂಡು ನಾನು ಕೈಲಾದಷ್ಟು ನಾನು ಯಾರಿಗಾದರೂ ಏನಾದರೂ ಒಂದು ಸಹಾಯ ಅನ್ನೋದು ಮಾಡ್ತೀನಿ. ನಾನು ರಾಯರು ಮಠಕ್ಕಾಗಿರ್ಬೋದು, ಇಲ್ಲ ತುಂಬ ಕಡು ಬಡವರು ಇರ್ತಾರಲ್ಲ ಅವ್ರಿಗಾಗಿರ್ಬೋದು, ಇಲ್ಲ ಮಕ್ಕಳು ಓದ್ತಿರ್ತಾರಲ್ಲ ಒಂದು ವಿದ್ಯಾಭ್ಯಾಸಕ್ಕಾಗಿರ್ಬೋದು, ನಾನು ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ. ನಾನು ಅಷ್ಟು ಇಷ್ಟು ಅಂತ ನಾನು ಕೇಳೋಕ್ಕೆ ಹೋಗೋದಿಲ್ಲ. ಏಕೆಂತಂದರೆ ನಾವು ಕೊಡೋದು ಮುಖ್ಯ ಅಲ್ಲ, ಭಗವಂತ ನಮಗೆ ಕೊಡ್ತಾನಲ್ಲ ಅದು ಮುಖ್ಯ. ನಾವೇನೇನು ನಾವು ಸಂಪಾದನೆ ಮಾಡಿದ್ದಲ್ಲ, ನಾವು ಬೇಡ್ತೀವಿ, ದೇವರು ನನಗೆ ಕೊಡ್ತಾನೆ. ಅದನ್ನು ನಾನು ಅರ್ಥಕೊಂಡು ನಾನು ನನ್ನ ಕೈಲಾದಷ್ಟು ಸಹಾಯನ ಬೇರೆಯವ್ರಿಗೆ ಮಾಡೋ ಅಂಥದ್ದು. ನಾನು ಯಾರ ಮನ್ಸಿಗೂ ನೋವಾಗೋ ಥರ ನಾನು ಮಾತಾಡಲ್ಲ. ನನಗೆ ಯಾರಾದರೂ ಮನ್ಸಿಗೆ ನೋವಾಗೋ ಥರ ನನಗೆ ಯಾರಾದರೂ ಕಷ್ಟ ಕೊಟ್ಟರೆ ಭಗವಂತ ನೀನು ನೋಡ್ಕೊ, ನಾನು ನಿನ್ನನ್ನು ನಂಬಿದ್ದೀನಿ ಅಂತ ನಾನು ಇಷ್ಟನ್ನು ನನ್ನ ದೇವ್ರ ಮೇಲೆ ಭಾರ ಹಾಕೋವಂಥದ್ದು. ಯಾವುದೇ ಕಷ್ಟ ಬಂದರೂ ಅಷ್ಟೇ ಅದು ಜಾಸ್ತಿ ದಿವಸ ನನ್ನ ಜೊತೇಲಿ ಇರೋದಿಲ್ಲ, ದೇವ್ರುಗಳು ದೂರ ಮಾಡೇ ಮಾಡ್ತಾರೆ. ನನ್ನ ಮನೆ ದೇವ್ರನ್ನಾಗಿರ್ಬೋದು, ನಾನು ಪೂಜೆ ಮಾಡುವಂಥ ನನ್ನ ರಾಯರಾಗಿರ್ಬೋದು, ಎಲ್ಲರೂ ಅಷ್ಟೇ ನಾನು ಸಂಪೂರ್ಣವಾಗಿ ನಾನು ನಂಬಿದ್ದೀನಿ. ಎಂಥ ಕಷ್ಟ ಬರಲಿ ನಾನು ಹೆದರೋದಿಲ್ಲ. ನನ್ನ ಜೊತೆ ದೇವತೆಗಳಿದ್ದಾರೆ.
ಇವತ್ತು ಕಷ್ಟ ಅವರು ನನಗೆ ಕೊಟ್ಟರು ಅಂತಂದರೆ ಅವ್ರು ಕಷ್ಟಪಡೋದನ್ನ ನಾನೇ ನೋಡೋ ಥರ ರಾಯರು ಅನುಗ್ರಹ ಮಾಡಿದ್ದಾರೆ. ನನ್ನ ಮನೆ ದೇವರು ನನ್ನ ತಂದೆ ಶ್ರೀಕೃಷ್ಣ ಪರಮಾತ್ಮ ನನಗೆ ಅನುಗ್ರಹ ಮಾಡಿದ್ದಾರೆ. ಹೌದು, ಇವತ್ತು ಕಷ್ಟ ಕೊಡ್ತಾರಾ ಕೊಡಲಿ, ಅದೇ ಕಷ್ಟ ನನಗೆ ಅವ್ರು ಕೊಡ್ಬೋದು, ಆದರೆ ಭಗವಂತ ಅವ್ರಿಗೆ ಕಷ್ಟ ಕೊಟ್ಟೇ ಕೊಡ್ತಾನೆ. ನೀವು ಸಂಪೂರ್ಣವಾಗಿ ರಾಯರನ್ನ ನಂಬಿದ್ದೀರಾ, ರಾಯರನ್ನೇ ನಂಬಿ ರಾಯರಿಗೆ ಸೇವೆ ಮಾಡಿ. ಯಾವತ್ತೂ ಅಷ್ಟೇ ರಾಯರು ಸೇವೆ ಮಾಡೋದನ್ನ ನೀವು ತಿರಸ್ಕರಿಸ್ಕಕ್ಕೆ ಹೋಗಬೇಡಿ. ನೀವು ರಾಯರು ಒಳ್ಳೇದು ಮಾಡಿಲ್ಲ, ರಾಯರು ಏನಕ್ಕೆ ನಾವು ಪೂಜೆ ಮಾಡಬೇಕು ಅಂತ ಕೆಲವರು ಅರ್ಧದಲ್ಲೇ ಬಿಟ್ಬಿಡ್ತಾರೆ. ರಾಯರು ಪೂಜೆ ಮಾಡೋದಿಲ್ಲ, ಗುರುವಾರ ಮಾತ್ರ ಪೂಜೆ ಮಾಡ್ತಾರೆ, ಬೇರೆ ದಿವಸದಲ್ಲಿ ಪೂಜೆ ಮಾಡೋದಿಲ್ಲ. ರಾಯರು ಫೋಟೋ ಮನೇಲಿ ಇದೆ ಅಂತಂದರೆ ದಿನದಲ್ಲಿ 2 ಟೈಮು ಪೂಜೆ ಮಾಡಲೇಬೇಕು. 2 ಟೈಮು ಮಾಡೋಕ್ಕಾಗಿಲ್ಲ ಅಂದರೂ ದಿನದಲ್ಲಿ 1 ಟೈಮ್ ಆದರೂ ಪೂಜೆ ಮಾಡಿ. ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ. ಜನ ನಂಬಿದ್ರೆ ನಮಗೆ ಕೆಟ್ಟದಾಗುತ್ತೆ, ಭಗವಂತನ ನಂಬಿದ್ರೆ ಯಾವತ್ತೂ ಅಷ್ಟೇ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ. ನನ್ನ ಮಾತಿಂದ ಯಾರಿಗಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.